government should register a case against Ishwarappa under section 302. Immediately, Ishwarappa should be arrested and he should be dismissed from the cabinet forthwith. Chief Minister of Karnataka, Mr. Basuraj Bongwal, should not allow him to continue as minister in his cabinet since he is facing the murder charge. ಸಂತೋಷ್ ಪಾಟೀಲ್ ಅನ್ನುವ ಒಬ್ಬ ವ್ಯಕ್ತಿ ಶಿವಮೊಗ್ಗ ಒಂದು ಲಾಡ್ಜ್ನಲ್ಲಿ ಉಡುಪಿಯ ಒಂದು ಲಾಡ್ಜ್ನಲ್ಲಿ ಅವರ ದೇಹ ಪತ್ತೆಯಾಗಿದೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರಲ್ಲಿ ಧಾವಿಸಿದ್ದಾರೆ, ಎಸ್.ಪಿ.ನೇ ಖುದ್ದು ಧಾವಿಸಿದ್ದಾರೆ. ಎಲ್ಲ ರೀತಿಯ ಪ್ರಾಥಮಿಕ ತನಿಖೆ ಆಗ್ತಾಯಿದೆ. ಅಷ್ಟೇ ಅಲ್ಲ, ಕೂಡಲೇ FSL ಆಫೀಸರ್ಸ್ಗೂ ಹೋಗೋದಕ್ಕೆ ತಿಳಿಸಿದ್ದೇನೆ. ಮಂಗಳೂರಿಂದ FSL ಆಫೀಸರ್ ಕೂಡ ಹೋಗಿದ್ದಾರೆ. ಈ ಎಲ್ಲ ಮಾಹಿತಿಗಳ ಕಲೆ ಆದಮೇಲೆ ಪ್ರಾಥಮಿಕ ವರದಿ ಏನು ಬರ್ತದೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಒಂದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ, ಈ ಒಂದು ಸಾವು ಇದರ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತನಿಖೆ ಆಗ್ತದೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಸ್ತಕ್ಷೇಪವಾಗಲಿ ಮಾರ್ಗದರ್ಶನ ಇರೋದಿಲ್ಲ. ಸರ್ವ ಸ್ವತಂತ್ರವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ. ಸುಮ್ಮನೆಲ್ಲ ಸರ್, ಅನ್ಯಾಯ ಆಗಿರೋದಕ್ಕೆ ತೀರ್ಕೊಂಡ್ರು, ಇಷ್ಟು ಮಾತ್ರ ನಿಜ. ಇದು ಕೊಲೆ. ಇದ್ರು ಈಗ ಹೋಗಿದ್ರು ಉಡುಪಿಗೆ ಹೋಗ್ತಾನೆ ಅಂತ ಹೋಗಿದ್ರು. ಹುಬ್ಳಿಗೆ ಹೋಗಿ ಉಡುಪಿಗೆ ಹೋಗ್ತಾನೆ ಹೋಗಿದ್ದೆ. ಇನ್ನೊಂದು 2-3 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ನಮ್ಮಲ್ಲೇ ಬೆಳಗ್ಗೆ ಈ ರೀತಿ ನ್ಯೂಸ್ ಬಂತು. ಹೌದು ಸರ್, ಪದೇ ಪದೇ ಶಿವಮೊಗ್ಗ ಹೋಗ್ತಾ ಇದ್ರು. ಇನ್ನೂ ಬಿಲ್ ಬರೋದಿದೆ, ವರ್ಕ್ ಮಾಡಿಸಿದ್ದೀನಿ, ಬಿಲ್ ಬರಬೇಕು 4 ಕೋಟಿ. 4 ಕೋಟಿ ಬಿಲ್ ಸಲುವಾಗಿ ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಸರ್. ಏನು ಸರ್ ಆಗ್ಬೇಕು ಸರ್, ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸರ್. ಇದು ಅವರು ಸರ್ ಈಶ್ವರಪ್ಪನವ್ರನ್ನ ಭೇಟಿ ಆಗಬೇಕು ಅಂತ ಹೋಗ್ತಾ ಇದ್ರು ಸರ್ ಪದೇ ಪದೇ. 2021 ಫೆಬ್ರವರಿಯಲ್ಲಿ ನಮ್ಮಲ್ಲಿ 60 ವರ್ಷ ಆದಮೇಲೆ ನಮ್ಮಲ್ಲಿ ಪಂಚಾಯತಿ BJP ಬಂತು ಸರ್. ಅವಾಗ ಬಂದಾದಮೇಲೆ ನಮ್ಮ ಮಾರ್ಚಲ್ಲಿ ನಮ್ಮಲ್ಲಿ ಜಾತ್ರೆ ಇತ್ತು. 100 ವರ್ಷದಿಂದ ಜಾತ್ರೆ ಆಗಿರಲಿಲ್ಲ ಇರುವಂಥ ಜಾತ್ರೆ. ಅದಕ್ಕೋಸ್ಕರ ರೋಡ್ ಎಲ್ಲ ಫುಲ್ ಹಾಲಾಗಿ ಹೋಗಿಬಿಟ್ಟಿದೆ ಸರ್. ಎಲ್ಲ ಫ್ಲಡ್ ಬಂದು ಯಾವುದೂ ರೋಡೇ ಇರಲಿಲ್ಲ. ನನ್ನ ಮನೆಗೆ ಹೋಗ್ಬೇಕಾದ್ರೂ ರೋಡ್ ಇರಲಿಲ್ಲ, ಮನ್ಕಾಲ್ವರೆಗೂ ತೆಗ್ಗಾಯಿತು. ಇನ್ನೆಲ್ಲ ಜನರು ಬೇರೆ ರಿಲೇಷನ್ ಅವರು ಇವರು ಸಂಬಂಧಿಕರೆಲ್ಲ ಬರ್ತಾರೆ ಅಂಥೇಳಿ ನಾವೆಲ್ಲ ನಮ್ಮ ಅಧ್ಯಕ್ಷರಾದಮೇಲೆ ಅಧ್ಯಕ್ಷರು, ಸ್ವಾಮೀಜಿಗಳು ಎಲ್ಲರೂ ಸೇರಿ ಈಶ್ವರಪ್ಪನವ್ರ ಹತ್ರ ಹೋದ್ವಿ ಬೆಂಗಳೂರಿಗೆ. ಹೋದಾಗ ಆವಾಗ ಹೇಳಿದ್ವಿ ಸರ್, ಇಲ್ಲ ಸರ್ ಮತ್ತು ಹಿಂಗಿದೆ ಮತ್ತು ಹಿಂಗಾಗಿದೆ ಸರ್, ನಮ್ಮಲ್ಲಿ ಜಾತ್ರೆ ಇದೆ, ನಮಗೆ ಅರ್ಜೆಂಟಾಗಿ ವರ್ಕ್ ಮಾಡಬೇಕಾಗಿದೆ, ಇದನ್ನು ಮಾಡಿ. ಇಲ್ಲ ನೀವು ಮಾಡ್ಕೊಂಡು ಹೋಗಿ, ನಂದೇ ಡಿಪಾರ್ಟ್ಮೆಂಟ್ ಇದೆ, ನಾ ಎಲ್ಲ ಅಪ್ರೂವಲ್ ಮಾಡಿ ಎಲ್ಲ ಮಾಡಿ ಕೊಡ್ತೇನೆ, ನೀವು ಮಾಡಿರಿ ಕೆಲಸ ಅಂತ ಹೇಳಿದರು. ಹೇಳಿದಾದಮೇಲೆ ನಾವು ಬಂದು ಎಲ್ಲ ಮತ್ತು ಇನ್ನೊಂದು 7-8 ಜನ ನಮ್ಮೆಲ್ಲ ಸ್ನೇಹಿತರನ್ನೆಲ್ಲ ಕಾಂಟ್ರಾಕ್ಟರ್ನ ಕರ್ಕೊಂಡು ಎಲ್ಲ ಕೆಲಸ ಮಾಡಿ ಇವಾಗ 1 ವರ್ಷ ಆಗಿ ಹೋಗಿದೆ ಸರ್. ಇನ್ನೂವರೆಗೂ ಬಿಲ್ ವರ್ಕ್ ಆರ್ಡ್ರು ಇಶ್ಯೂ ಮಾಡ್ತಾ ಇಲ್ಲ, ಬಿಲ್ಲು ಕೊಡ್ತಾ ಇಲ್ಲ. ನಮ್ಗೆ ಏನು ಅನ್ನೋದು ಅದನ್ನು ಇದನ್ನು ಮಾಡ್ತಾ ಇಲ್ಲ ಸರ್. ಇಲ್ಲ, ನನಗೆ ಒಂದು ಫಸ್ಟ್ ಪ್ರಶ್ನೆ, ನಿಮಗೆ ವರ್ಕ್ ಆರ್ಡರ್ ಇಲ್ಲದೇ ವರ್ಕ್ ಹೆಂಗೆ ಮಾಡಿದ್ರಿ ನೀವು ಅಂತ ಸರ್? ಒಬ್ಬರು ಈ ಮಿನಿಸ್ಟ್ರ್ ಹೇಳಿದ್ಮೇಲೆ ಇವಾಗ ನಿಮ್ಮವ್ರು ಅಲ್ಲಿ ಹೋಗಿ ಮಾಡ್ಕೊಂಡು ಬಾ ಅಂದರೆ ನಿಮ್ಮ ಮುಖ್ಯಸ್ಥರು ಹೇಳಿದ್ರೆ ನೀವು ಮಾಡ್ಕೊಂಡು ಬರ್ತೀರಲ್ವಾ? ಒಂದು ಇದನ್ನಿರುತ್ತೆ, ಆಯ್ತು ಬಿಡು ನಮ್ಮವ್ರು ಮಾಡಿಕೊಡ್ತಾರೆ ಅಂತೇಳಿ ನಾವು ವಿಶ್ವಾಸ, ನಮ್ಮ ಗೌರ್ಮೆಂಟು, ನಾವು ಕಾರ್ಯಕರ್ತರು ನಮ್ದೆಲ್ಲ ನೋಡ್ಕೊಂಡು ಇವ್ರು ಮಾಡಿಕೊಡ್ತಾರೆ. ಯಾಕಂದ್ರೆ ಆ ರೀತಿನೇ ಅವಾಗ ಅವ್ರು ಇದನ್ನು ವ್ಯಕ್ತಪಡಿಸಿದ್ರು ಸರ್. ನೀವು ಅಲ್ಲಿ ಹೋಗಿ ನಾ ಎಲ್ಲ ಮಾಡಿಕೊಡ್ತೇನೆ. ಇನ್ನು ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಮಾಡಿಕೊಡ್ತಾರೆ ಬಿಡಿ ಅಂತ ಹೇಳಿದ್ಮೇಲೆ ಅವರಲ್ಲಿ ಅವ್ರ PS-ಗನೂ ಹೇಳಿದರು, ಅವ್ರ PA ಹತ್ರ ಕೊಟ್ಟು ಕಳಿಸಿದ್ರು. ಆಯ್ತು ಬಿಡಿ ನೀವು ಅಲ್ಲಿ ಹೋಗಿ ಕೊಟ್ಟೋಗಿ ನಾವೆಲ್ಲ ಮಾಡಿ ನಿಮಗೆ ಅಲ್ಲೇ CS ಅವ್ರ ಹತ್ರ ಬರುತ್ತೆ, ನಾ ಎಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ್ಮೇಲೆ ಆಯಿತು ನಮ್ಮವ್ರು ಮಾಡಿಕೊಡ್ತಾರೆ, ನಮ್ಮಲ್ಲಿ ಯಾರೂ ಹಂಗೆ ದ್ರೋಹ ಮಾಡೋದಿಲ್ಲ ಅಂದ್ಬಿಟ್ಟು ನಾವು ಮಾಡಿದ್ವಿ. ಇವಾಗ ದ್ರೋಹ ಅಲ್ಲ, ಇವತ್ತು ವಂಚನೆನೇ ಮಾಡಿದ್ದಾರೆ ನಮಗೆ. ಇವತ್ತು ಆ ರೋಡಿಗೆ ಎಷ್ಟು ಬೇಕಾಗಿತ್ತಲ್ಲ ಅದು ಎಸ್ಟಿಮೇಟ್ ಒಂದು ನಾವು ನಮ್ಮದೇ ಇದನ್ನು ಮಾಡಿಕೊಂಡು ಅದರಲ್ಲಿ ಚೌಕಟ್ಟಲ್ಲೇ ಅದನ್ನು ಮಾಡಿದ್ದೇವೆ ನಾವು. ನಾನು ಡಿಪ್ಲೊಮಾ ಆಗಿರೋದ್ರಿಂದ ನನಗೆ ಎಷ್ಟು ಅಂದಾಜು ಮೊತ್ತವನ್ನು ಹಾಕಿ ನಾವು ಇವಾಗ ಕರೆಕ್ಟಾಗಿ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದೇವೆ ಇವಾಗಲ್ಲಿ. ಯಾಕಂದರೆ ತುಂಬ ಬೇಡಿಕೆ ಇತ್ತಲ್ಲಿ, ಯಾವುದು ಇನ್ನೂವರೆಗೂ ಡೆವಲಪ್ಮೆಂಟೇ ಆಗಿರಲಿಲ್ಲ ಅಲ್ಲಿ. ಇನ್ನೂವರೆಗೂ ಇವತ್ತು ಹೋದ್ರೂ ನೀವು ಅಲ್ಲಿ ಊರಿಗೆ ಹೋದ್ರಂದ್ರೆ ನಿಮ್ಗೆ ಎಲ್ಲರೂ ಹೇಳ್ತಾರೆ ರೋಡ್ ಮಾಡಿದೇರೋ ಇಲ್ಲೋ, ನೀವು ಅಲ್ಲಿ ಹೋಗಿ ಇವತ್ತು ನೋಡ್ಕೋಬೋದು. ನೀವು ಎಲ್ಲ ಹೋಗಿ ಅಲ್ಲಿದೆಲ್ಲ ರಿಯಾಲಿಟಿ ಚೆಕ್ ಮಾಡ್ಕೋಬೋದು. ಇವಾಗ ಮಾಡಿ 1 ವರ್ಷ ಆಗಿದೆ. ಇವತ್ತು ಏನಾಗಿದೆ ಅಂದರೆ ಎಲ್ಲರೂ ನಾವು ಸಾಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಇವತ್ತು ಡೆಲ್ಲಿಗೆ
ಬಂದಿದ್ದೆ ಅದಕ್ಕೆ. ಇವಾಗ ಅಲ್ಲಿ ಏನು ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಿನೇ ಇವತ್ತು ಡಿಲ್ಲಿಗೆ ಬಂದಿದ್ದೇವೆ. ಡಿಲ್ಲಿಗೆ ಯಾಕೆ ಬಂದಿದ್ದೇವೆ ಅಂದರೆ ಇವ್ರು ಇಲ್ಲಿ ಇವತ್ತು ಮೋದಿಜಿ ಹೇಳ್ತಾರೆ ಮೈ ಬಿ ನೈ ಕಾವುಂಗ ಕಾನೆ ಕೋ ಬಿ ನೈ ದೇವುಂಗ ಅಂತ ಹೇಳಿ. ಇವಾಗ ಮತ್ತು ಉಕ್ರೇನ್ನಿಂದ ಜನನ ತರಿಸ್ತಾ ಇದ್ದಾರೆ, ಇವರು ಸಾಯ್ತಾ ಇದ್ದಾರಂತ. ಇಲ್ಲಿ ನಾವೇ ಸಾಯ್ತಾ ಇದ್ದೇವೆ, ಇಲ್ಲಿ BJP ಅವರೇ ಸಾಯ್ತಾ ಇದ್ದೇವೆ. ಇಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಏನು ಮಾಡ್ತಾರೆ ಸರ್ ಇಲ್ಲಿ? ಇಲ್ಲ, ಒಂದು ನನ್ನ ಪ್ರಶ್ನೆ, ಇಲ್ಲಿವರೆಗೆ ಎಷ್ಟು ಕಾಮಗಾರಿಗಳನ್ನ ಮಾಡಿದ್ದೀರಾ? ಇಲ್ಲ ಎಲ್ಲ ಅಂತಲ್ಲ, ಎಷ್ಟು ಪರ್ಟಿಕ್ಯುಲರ್ ಆಗಿ ಎಷ್ಟು ಸಣ್ಣ ಪುಟ್ಟ ಕಾಮಗಾರಿಗಳಲ್ಲಿ ಎಷ್ಟು ಕಾಮಗಾರಿಗಳನ್ನ ಮಾಡಿದ್ದೀರಾ? ಅದ್ರ ಓವರ್ ಆಲ್ ಟೋಟಲ್ ವ್ಯಾಲ್ಯೂಯೇಷನ್ ಎಷ್ಟಾಗಿದೆ ಸರ್? ಈಗ ಟೋಟಲ್ ಓವರ್ ಆಲ್ ವ್ಯಾಲ್ಯೂಯೇಷನು 3 crore 91 lakh ಸಮಥಿಂಗ್ ಇದೆ. ನಾವು ಇವಾಗ ಫುಲ್ ಎಲ್ಲ ಮಾಡಿಬಿಟ್ಟಿದ್ವು ಸರ್. ಅವಾಗ ಜಾತ್ರೆ ಇತ್ತು, ನಮ್ಮಲ್ಲಿ ಊರಲ್ಲಿ ಇದನ್ನಿತ್ತಲ್ಲ ಅಂದ್ರೆ ನಾವು ಎಲ್ಲರೂ ನಮ್ಮ ಸ್ನೇಹಿತರು ಅವರು ಇವರು ಪಾಪ ಸಣ್ಣವರು ಕಾಂಟ್ರಾಕ್ಟರ್ ಇದ್ದಾರೆ, ಎಲ್ಲರೂ ಸೇರಿ ಎಲ್ಲರೂ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಮೋದಿಜಿ ಮೇಲೆ ಭರವಸೆ ಇದೆ, ನಮ್ಮಲ್ಲಿ ನಮ್ಮ BJP ಗೌರ್ಮೆಂಟ್ಲಿ ಈ ರೀತಿ ಆಗೋದಿಲ್ಲ, ನಮ್ದು ಇದು ಮಾಡ್ತಾರೆ ಅನ್ನೋ ಅವ್ರು ಈಶ್ವರಪ್ಪನವ್ರ ಮೇಲೆ ಭರವಸೆ ಇದ್ದನೇ ನಾವು ಮಾಡಿದ್ದು. ಆರ್ಕರೆ ಅವ್ರು ಈಶ್ವರಪ್ಪನವ್ರು ನಮ್ಗೆ ಹಿಂಗೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್. ಈಗ ಏನಂತ ಹೇಳ್ತಿದ್ದಾರೆ? ನೀವು ಅವ್ರ ಹತ್ರ ಹೋಗಿ ಮಾತನಾಡೋ ಸಂದರ್ಭದಲ್ಲಿ ಏನಂತ ಹೇಳ್ತಿದ್ದಾರೆ? ದುಡ್ಡು ಕೊಡಿ ಅಂತ ಇದ್ದಾರಾ, ಅಥವಾ ಏನಂದ್ರೆ ಕಮಿಷನ್ ಕೊಡಿ ಅಂತಿದಾರಾ, ಅಥವಾ ಏನಂದ್ರೆ ವರ್ಕ್ ಆರ್ಡರ್ನ ಕೊಡಲ್ಲ ಅಂತಿದ್ದಾರೆ, ಏನಂತಿದ್ದಾರೆ? ಇಲ್ಲ, ಈಶ್ವರಪ್ಪನವ್ರೇನು ದುಡ್ಡು ಕೇಳಿಲ್ಲ ನಮಗೆ, ಸ್ವತಃವಾಗಿ ಅವರೇನೇನು ಕೇಳಿಲ್ಲ. ಅವಾಗ ಸುಮಾರು ನಮ್ಮವ್ರು ಮತ್ತು ಬೇರೆಯವರು ಎಲ್ಲ ಅಪ್ರೂವಲ್ ಆಗಿದ್ದು. ಅವಾಗ ಅವ್ರ ಹತ್ರ ಅವ್ರು ಕೇಳಿದ್ರೆ ನಿಮ್ದು ಹಿಂಗೆ ಹೋದ್ರೆ ಕೆಲಸ ಆಗೋದಿಲ್ಲ, ನೀವು 30-40% ಕೊಡಲೇಬೇಕಂತಾರೆ ಸರ್. ನಮಗೇನು ಯಾರು ಹೇಳಿದ್ದಲ್ಲ ಏನಲ್ಲ. ಈಗ ಅವ್ರ ಹತ್ರ ಇರೋರನ್ನೇ ಕೇಳಿದ್ರೇ ಅವ್ರು 30-40% ಕೊಡಲೇಬೇಕಂತಾರೆ ಸರ್. ಅವಾಗ ಈಗ ಇಲ್ಲಿ ಸರ್ 1 ವರ್ಷ ಆಗಿದೆ, ಈಗೇ ಸಾಯ್ತಾ ಇದ್ದೇವೆ ನಾವು. ಇಲ್ಲಿ ಡೆಲ್ಲಿಗೆ ಬರೋದಕ್ಕೆ ದುಡ್ಡು ಇರಲಿಲ್ಲ. ಇಲ್ಲ, ನೀವು ತುಂಬಾ ಗಂಭೀರವಾದಂತಹ ಆರೋಪವನ್ನ ಮಾಡ್ತೀರಾ. ಇಲ್ಲ, ಒಂದ್ ನಿಮಿಷ ನೀವು ಅವ್ರ ಹತ್ರ ಇರುವಂತಹ ವ್ಯಕ್ತಿಗಳೇ ಏನಂದ್ರೆ ನೇರವಾಗಿ ದುಡ್ಡು ಕೇಳ್ತಿದಾರಂತೆ. ಯಾರವರು? ಹೆಸರೇನು ಅವ್ರದ್ದು? ಹೆಸರು ಇದಾವ್ ಭಾಳ ಜನ ಇದಾರೆ ಸರ್ ಅವರು. ಇಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು, ಯಾಕಂದ್ರೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ 4 ಕೋಟಿ ರೂಪಾಯಿ ವ್ಯವಹಾರ ಮಾಡಿದಿರ ಅಂದ್ರೆ ಯಾರ ಹತ್ರ ಆದ್ರೂ ಹೋದಾಗ ಯಾರು ದುಡ್ಡು ಕೇಳಿದಾರೆ ಅನ್ನೋದು ನೇರವಾಗಿ ಹೇಳಲ್ಲ. ಈ ಸಾಯೋ ಸಲುವಾಗಿ ಬಂದಿದ್ದೀನಿ ಅಂತ ಹೇಳ್ತೀರಾ, ಅವ್ರ ಹೆಸರು ಯಾಕೆ ಹೇಳ್ತಿಲ್ಲ ನೀವು? ಇಲ್ಲ, ಹೆಸರು ಹೇಳ್ತೇನೆ ಕೇಳಿ. ಇಲ್ಲಿ ಅಲ್ಲಿ ತುಂಬಾ ಅವ್ರು ರಮೇಶ್ ಅಂತ ಹೇಳಿದ್ದಾರೆ. ಏನವರು? ಅವರು ಅವ್ರ ಜೊತೆನೇ ಇರ್ತಾರೆ ಸರ್. ಅವ್ರದ್ದು ಅವರು ಎಲ್ಲ ಅವ್ರ ಕಾಂತೇಶ್ ಅವರು ಅವ್ರ ಹತ್ರನೇ ಇರ್ತಾರೆ ಸರ್ ಅವರು. ಆಮೇಲೆ ಅಲ್ಲಿ ವಿವೇಕ್ ಅಂತ ಹೇಳಿ ನಮ್ಮವನಿದ್ದಾನೆ, ಅವ್ನು ಹುಡುಗನ ಹತ್ರ ಹೋಗಿದ್ವಿ. ನಮ್ಮ ಸರ್ಕಾರ ನಮ್ಮ ಸಾಹೇಬ್ರೇ ಇದ್ದಾರೆ, ಅವು ಏನು ಇವ್ರು ಯಾಕೆ ಮಾಡಿಕೊಡ್ತಾ ಇಲ್ಲ ಅನ್ನೋದು ಅವನಿಗೂ ವಿಚಿತ್ರ ಆಗಿ ಹೋಗ್ಬಿಟ್ಟಿದೆ. ಅವನು ಸುಮಾರು 2 ತಿಂಗಳಾಯ್ತು ಅಲಿತಾ ಇದ್ದಾನೆ ಅಲ್ಲೇ ಶಿವಮೊಗ್ಗದವನು. ಓಕೆ, ಈಶ್ವರಪ್ಪನವರ ಮಗ ಕಾಂತೇಶ್ ಅವರ ಹತ್ರ ಇರುವಂತಹ ರಮೇಶ್ ಅನ್ನುವಂತಹ ವ್ಯಕ್ತಿ ದುಡ್ಡು ಕೇಳ್ತಿದ್ದಾರೆ. ಅವ್ರು ಏನಾದ್ರು ಇಲ್ಲ ಸರ್, ಇದು ಹಿಂಗಾದ್ರೆ ಆಗೋದಿಲ್ಲ, ಇದು ಅಲ್ಲಿ ಹೋಗಿ ಎಲ್ಲ ಮುಟ್ಲೇಬೇಕು ಅಂತ. ಎಷ್ಟು ಮುಟ್ಟಬೇಕು ಅಂತ ಹೇಳ್ತಿದ್ದಾರೆ? ಎಷ್ಟು ಅಮೌಂಟ್ ಕೇಳ್ತಿದ್ದಾರೆ ಅಥವಾ ಎಷ್ಟು ಪರ್ಸೆಂಟೇಜ್ ಕೇಳ್ತಿದ್ದಾರೆ? ಅವ್ರು ನಮಗೇನು ಡೈರೆಕ್ಟ್ ಏನು ಹೇಳಿಲ್ಲ. ಆಮೇಲೆ ಮತ್ತೊಬ್ರು ಇದ್ರು ಅಲ್ಲಿ ಬಂದಿದ್ರು, ಗುತ್ತಿಗೆದಾರ ನಮ್ಮಂತವ್ರು ಇರ್ತಾರಲ್ಲ, ಈ ಗುತ್ತಿಗೆದಾರ ಬಂದಿದ್ದು ಸರ್, ಇದು ಹಿಂಗೆ ಹೋದ್ರೆ ಆಗೋದಿಲ್ಲ, ಇಲ್ಲಿ ಪರ್ಸೆಂಟೇಜ್ ಕೊಡಲೇಬೇಕು. ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತಾರೆ? 40% ಹೇಳ್ತಾರೆ ಸರ್ ಅವರು. ಏನು ಮಾಡೋಕ್ಕಾಗುತ್ತೆ? ಎಲ್ಲಿ ದುಡ್ಡು ತರೋನು ಸರ್? ಮಾಡಿ ಈಗ 1 ವರ್ಷ ಇದೇ ಸಾಲ ಆಗಿ ಸಾಯೋ ಪರಿಸ್ಥಿತಿಗೆ ಬಂದು ಹೋಗಿದ್ದೇವೆ. ಅವ್ರಿಗೆ ಎಲ್ಲಿ ದುಡ್ಡು ಕೊಡೋದು ಸರ್? ನಾವು ಇವಾಗ ಇದೇವು ಸರ್, ನಾವು ಮಾಡಿದ್ದು, ನಾವೇನು ಪುಕ್ಷೆಟ್ಟಿ ಕೇಳ್ತಾ ಇಲ್ಲ. ಎಲ್ಲ ದಾಖಲೆಗಳನ್ನ ತೋರಿಸಿ ನೋಡೋಣ, ಯಾವ್ಯಾವ ವರ್ಕ್ ಮಾಡಿದ್ದೀರಾ? ಎಲ್ಲ ವರ್ಕ್ ಮಾಡಿದ್ದೀವಿ ಸರ್, ಇದರಲ್ಲೆಲ್ಲ ನೇಮ ಬರೋದು ಎಲ್ಲ ಮಾಡಿದ್ದೀವಿ. ಓಕೆ, ಇದ್ರ ಮೇಲೆ ಗೋಕುಲ್ ನಗರದ ವಿಜಯನಗರದ ಮೇನ್ ರೋಡ್ ಏನಂದರೆ ಕಾಮಗಾರಿಯ ವಿಜುವಲ್ಸ್ ಇದರಲ್ಲಿ ಏನೋ ಫೋಟೋಸ್ಗಳು ತೆಗೆದುಕೊಂಡು ಬಂದಿದ್ದಾರೆ. ಇದೇ ರೀತಿಯಾಗಿ ಏನಂದರೆ ಬಹಳಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ವರ್ಕ್ ಯಾವ ರೀತಿಯಾಗಿ ಮಾಡಲಾಗಿದೆ, ಯಾವತ್ತು ಮಾಡಲಾಗಿದೆ ಅನ್ನೋದರ ಸಂಪೂರ್ಣವಾದಂತಹ ವಿವರವನ್ನು ತೆಗೆದುಕೊಂಡು ಬಂದಿದ್ದಾರೆ.